ಇರಾನ್ನ ಶಸ್ತ್ರಾಸ್ತ್ರ ಸಂಗ್ರಹಗಾರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಇರಾನ್ ಕ್ಷಿಪಣಿ ಸಂಗ್ರಹದ ಸ್ಥಳಗಳ ಮೇಲೆ ವಾಯು ದಾಳಿ ನಡೆದಿದೆ. ಕ್ಷಿಪಣಿ ಉಡಾವಣಾ ಕೇಂದ್ರಗಳ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಇಸ್ಫಹಾನ್ ನ್ಯೂಕ್ಲಿಯರ್ ಅಭಿವೃದ್ಧಿ ಕೇಂದ್ರವನ್ನ ಧ್ವಂಸಗೊಳಿಸಿದೆ ಇಸ್ರೇಲ್. ಇಸ್ಫಹಾನ್ನಲ್ಲಿ ಅಣ್ವಸ್ತ್ರ ಯೋಜನೆಯನ್ನ ನಡೆಸ್ತಾ ಇದ್ದಂತ ಇರಾನ್ ಈ ಜಾಗದ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಇಸ್ಫಹಾನ್ ನ್ಯೂಕ್ಲಿಯರ್ ಅಭಿವೃದ್ಧಿ ಕೇಂದ್ರ ಏನಿದೆ ಇದನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮಾಡಿದೆ. ಈಗಾಗಲೇ ಇವರು ಅಣ್ವಸ್ತ್ರ ತಯಾರಿ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಅದನ್ನು ತಡಿಬೇಕು ಅಂತಾನೆ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇತ್ತು. ಅಲ್ಲಲ್ಲಿ ಒಂದಷ್ಟು ದಾಳಿಗಳಾಗಿದ್ದಾವೆ. ಇದರಿಂದಾಗಿ ಇರಾನ್ ತತ್ತರಿಸಿ ಹೋಗಿದೆ. ಹಂಗಿದ್ರೂ ಕೂಡ ಬೆಂಡ್ ಆಗ್ತಾ ಇಲ್ಲ. ಮತ್ತೆ ದಾಳಿ ಪ್ರತಿ ದಾಳಿಗಳಾಗ್ತಾನೆ ಇವೆ. ಸದ್ಯ ಕ್ಷಿಪಣಿ ಉಡಾವಣಾ ಕೇಂದ್ರಗಳ ಮೇಲೂ ದಾಳಿಯಾಗಿದೆ. ಇಸ್ಫಹಾನ್ನಲ್ಲಿ ಇರುವಂಥ ಅಣ್ವಸ್ತ್ರ ಯೋಜನೆ ನಡೆಸ್ತಾ ಇದ್ದಂಥ ಇರಾನ್ನ ಈ ಕೇಂದ್ರದ ಮೇಲೂ ಕೂಡ ಕ್ಷಿಪಣಿ ದಾಳಿಗಳಾಗಿವೆ. 120 ಕ್ಷಿಪಣಿಗಳನ್ನು ಬಿಟ್ಟು ಅನೇಕ ಈ ಘಟಕಗಳೇನಿದ್ದಾವೆ ಅಣ್ವಸ್ತ್ರ ತಯಾರಿಕೆ ಮಾಡ್ತಾ ಇದ್ದಂಥ ಘಟಕಗಳು ಅದರ ಮೇಲೂ ಕೂಡ ದಾಳಿಯಾಗಿದೆ. ಯುರೇನಿಯಂ ಸಂಗ್ರಹ ಮಾಡಿ ಅಣು ಬಾಂಬನ್ನು ತಯಾರಿಕೆ ಮಾಡಬೇಕು ಅಂತ ಇರಾನ್ ಸಿದ್ಧ ಆಗಿತ್ತು ಅನ್ನುವಂಥ ಒಂದು ಗುಪ್ತಚರ ವರದಿ ಗೊತ್ತಾಗ್ತಾ ಇದ್ದಂತೆಯೇ ಇಸ್ರೇಲ್ ದಾಳಿಯನ್ನು ಶುರು ಮಾಡಿತು. ದಾಳಿ ಶುರುವಾಗಿ ಇವತ್ತಿಗೆ 9 ದಿನಗಳು. 9 ದಿನದಿಂದ ನಿರಂತರವಾಗಿ ಇಸ್ರೇಲ್ ಮೇಲೆ ಇರಾನ್ ಮೇಲೆ ಇಸ್ರೇಲ್ ಮುಗಿಬಿದ್ದು ದಾಳಿಗಳನ್ನು ಮಾಡ್ತಾನೆ ಇದೆ. ಈ ಯುದ್ಧ ನಿಲ್ಲಿಸಬೇಕು ಅಂತ ಐರೋಪ್ಯ ರಾಷ್ಟ್ರಗಳು ಯಾವ ರೀತಿ ಪ್ರಯತ್ನ ಮಾಡ್ತಿದ್ದಾವೋ ಯುದ್ಧ ಮುಂದುವರಿಸಬೇಕು ಅಂತ ಇರಾನ್ ಇಸ್ರೇಲ್ ಕೂಡ ಹಾಗೆ ದಾಳಿಗಳನ್ನು ಮುಂದುವರಿಸಿದ್ದಾವೆ. ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಬೇಹುಗಾರರ ಭೇಟಿಯಾಗಿದೆ. ಬೇಹುಗಾರರ ಪೊತ್ತೆಗೆ ಮುಂದಾದಂತ ಇರಾನ್ ಹಾಗೂ ಇರಾನ್ನಲ್ಲಿ ಇಸ್ರೇಲ್ ಪರ ಬೇಹುಗಾರಿಕೆಯ ಆರೋಪ ಕೇಳಿಬಂದಿದೆ. ಇರಾನ್ನಲ್ಲಿ ಇಸ್ರೇಲ್ ಪರವಾಗಿ ಬೇಹುಗಾರಿಕೆ ನಡೀತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೇಹುಗಾರಿಕೆ ಮಾಡ್ತಾ ಇದ್ದವ್ರನ್ನ ಪತ್ತೆ ಹಚ್ಚಬೇಕು ಅನ್ನುವಂಥ ಒಂದು ಕೆಲಸವೂ ಕೂಡ ಶುರುವಾಗಿದೆ. ಒಟ್ಟು 22 ಶಂಕಿತ ವ್ಯಕ್ತಿಗಳನ್ನ ವಶಕ್ಕೆ ಪಡೆದಿದೆ ಇರಾನ್. ಬಂಧಿತರಿಗೆ ಇಸ್ರೇಲ್ ಗೂಢಾಚಾರ ಸಂಸ್ಥೆ ಜೊತೆ ಸಂಬಂಧ ಇತ್ತು ಅನ್ನೋದು ಗೊತ್ತಾಗಿದೆ. ವಶಕ್ಕೆ ಪಡೆದು ತನಿಖೆಗೆ ಮುಂದಾದಂತ ಇರಾನ್ ಸೇನಾಪಡೆ. ಇಸ್ರೇಲ್ನಲ್ಲೂ ಕೂಡ ಇರಾನ್ ಪರ ಗೂಢಾಚಾರದ ಆರೋಪ ಕೇಳಿಬಂದಿದೆ. ನೋಡಿ, ಎರಡೂ ರಾಷ್ಟ್ರಗಳು ಕೂಡ ಹೇಗೆ ಯುದ್ಧವನ್ನ ಮಾಡ್ತಿದಾವೋ, ಯುದ್ಧಾಸ್ತ್ರಗಳನ್ನ ಬಿಟ್ಟು ದಾಳಿಗಳನ್ನ ಮಾಡ್ತಿದಾವೋ ಹಾಗೆ ಗೂಢಾಚಾರಿಕೆಗೂ ಕೂಡ ಮುಂದಾಗಿದ್ದಾವೆ ಅಂತ. ಇಸ್ರೇಲ್ನಲ್ಲೂ ಇರಾನ್ ಪರವಾಗಿ ಗೂಢಾಚಾರಿಕೆ ನಡೀತಾ ಇದೆ. ಇರಾನ್ನಲ್ಲೂ ಇಸ್ರೇಲ್ ಪರವಾಗಿ ಗೂಢಾಚಾರಿಕೆ ನಡೀತಾ ಇದೆ. ಓರ್ವ ಯುರೋಪ್ ಪ್ರಜೆಯನ್ನ ವಶಕ್ಕೆ ಪಡೆದಿರೋದು ಇಸ್ರೇಲ್. ಮತ್ತೊಂದು ಕಡೆ ಇರಾನ್ನಲ್ಲಿ ಬಂದಿದ್ದಂತಹ ಗೂಢಾಚಾರಿಗಳೇನಿದ್ದಾರೆ ಇಸ್ರೇಲ್ ಪರವಾಗಿ ಗೂಢಾಚಾರಿಕೆ ಮಾಡ್ತಾ ಇದ್ದಂಥವ್ರು ಅಥವಾ ಬೇಹುಗಾರಿಕೆ ನಡೆಸ್ತಾ ಇದ್ದಂಥವ್ರನ್ನ ಒಟ್ಟು 22 ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆದಿದೆಯಂತೆ ಇರಾನ್ನ ಸೇನಾಪಡೆ. ತನಿಖೆ ಶುರುವಾಗಿದೆ. ಈ ಸಂದರ್ಭದಲ್ಲಿ ಗೊತ್ತಾಗಿದೆ ಇವರು ಇಸ್ರೇಲ್ನ ಗೂಢಾಚಾರ ಸಂಸ್ಥೆಯ ಜೊತೆಗೆ ಸಂಪರ್ಕ ಹೊಂದಿದ್ರು ಅಂತ. ಅಂದರೆ ಎಲ್ಲೆಲ್ಲಿ ಈಗ 2 ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾ ಇದೆ ಅಂದಾಗ ಅವ್ರ ಬಳಿ ಎಷ್ಟು ಯುದ್ಧ ಅಸ್ತ್ರಗಳಿದ್ದಾವೆ, ಏನೇನು ಯುದ್ಧಾಸ್ತ್ರಗಳಿದ್ದಾವೆ, ಇಲ್ಲಿವರೆಗೂ ಏನು ಬಳಸಿದ್ದಾರೆ, ಎಷ್ಟು ಟ್ಯಾಂಕರ್ಗಳಿದ್ದಾವೆ, ಏನೇನು ಅಸ್ತ್ರಗಳನ್ನ ಇನ್ನೂ ಬಳಸೋದಕ್ಕೆ ಪ್ರಯೋಗ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ, ಮತ್ತು ಇನ್ನೂ ಕೂಡ ಅಣ್ವಸ್ತ್ರ ತಯಾರಿಕೆಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಘಟಕಗಳಿದ್ದಾವೆ, ಎಲ್ಲಿ ಅವರು ತಯಾರಿ ಮಾಡ್ತಿದ್ದಾರೆ, ಇಂತಹ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಯುದ್ಧ ನಡೀತಾ ಇರುವಂಥ 2 ರಾಷ್ಟ್ರಗಳಲ್ಲೂ ಕೂಡ ಒಂದು ಕುತೂಹಲ ಇರುತ್ತೆ. ತಿಳ್ಕೊಳ್ಬೇಕು, ನಮ್ಮನ್ನು ನಾವು ಸೇಫಾಗಿ ನೋಡ್ಕೊಳ್ಬೇಕು ಅಂದರೆ, ನಮ್ಮ ರಾಷ್ಟ್ರವನ್ನು ಕಾಪಾಡ್ಕೊಳ್ಬೇಕು ಅಂದರೆ ಆ ಪಕ್ಕದ ರಾಷ್ಟ್ರ ಏನಿದೆ ಯುದ್ಧ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು ಅಂದರೆ ಅಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳನ್ನು ನಾವು ಗಮನಿಸಬೇಕು ಅಂತ. ಬಟ್ ನೇರವಾಗಿ ಅವ್ರು ಹೋಗೋದಕ್ಕಾಗಲ್ಲ. ಅದ್ರ ಬದಲಿಗೆ ಈ ರೀತಿಯಾಗಿ ಗೂಢಾಚಾರರನ್ನ ಕಳಿಸಿರ್ತಾರೆ.